ಮೇರೆ ಅದು ಎಲ್ಲೋ ಕರ್ನಾಟಕ ಫ್ಲಾಗ್ ಯಾರ ಬಂದ ಮೇಲೂ ಇಲ್ಲ ನೋಡಿ, ಇಲ್ಲಿದೆ ನೋಡಿ ನಮ್ಮನೆ ಮೇಲೆ. ಔಟು ಹಾಕು. ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಗೈಸ್ ಟೈಮ್ ಬಂದು 10:30 ಆಗಿದೆ. ಸೊ ಲೇಟಾಗಿ ಎದ್ದಿದ್ದೀನಿ ಇವತ್ತು, ಯಾಕಂದರೆ ನೈಟ್ ಮಲಗಿದ್ದು 2 ಗಂಟೆ ಹತ್ರ ಆಯಿತು. ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಸಲೇ. ಆ್ಯಂಡ್ ಕಿವಿ ಬಂದಿನ ಸ್ವಲ್ಪ ಪೇಯ್ನ್ ಹಂಗೆ ಇದೆ ಗೈಸ್, ಯಾಕಂದರೆ ಇವಾಗ ಚಳಿ ಟೈಮಲ್ಲಿ ಚುಚ್ಕೊಂಡಿದ್ದೀನಲ್ಲ, ಪೇಯ್ನ್ ಬೇಗ ಕಮ್ಮಿ ಆಗೋಲ್ಲ. ಸ್ವಲ್ಪ ಕಿವಿ ಹಂಗೆ ಪೇಯ್ನ್ ಇದೆ, ಮುಟ್ಟೋಕ್ಕೂ ಆಗ್ತಿಲ್ಲ, ಅಷ್ಟು ನೋವಿದೆ. ಇವತ್ತು ಏನೇನು ಕೆಲಸ ಇದೆ ಅಂದರೆ, ಕೆಲವೊಂದು ವ್ಲಾಗ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ. ಅಂದರೆ ನನ್ನ ತಮ್ಮಂದಿರ ಜೊತೆ ನೋಡಬೇಕು, ಅವರು ಬೇರೆ ಕೆಲಸ ಇತ್ತು ಅಂತ ಹೋಗ್ಬಿಟ್ರೆ ಆಗೋಲ್ಲ ಮಾಡೋಕ್ಕೆ. ಹೇಳಿದ್ದೀನಿ ಟ್ರೈ ಮಾಡಿ ಬರೋಕ್ಕೆ ಆದಷ್ಟು ಅಂತ. ಅದಾದಮೇಲೆ ಇವಾಗ ಸ್ವಲ್ಪ ನಾಷ್ಟ ಮಾಡಿಕೊಂಡು ಅದಾದಮೇಲೆ ಫ್ರೆಶ್ ಅಪ್ ಆಗಿ ನಾನು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡೋದಿದೆ. ಸೊ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಡಿಟಿಂಗ್ ಎಲ್ಲ ಪೆಂಡಿಂಗ್ ಇದೆ, ಎಡಿಟಿಂಗ್ ಮುಗಿಸ್ಕೊಬೇಕು. ಅದು ಮುಗಿಸ್ಕೊಂಡು ಆಮೇಲೆ ನಾನು ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ಬಿಟ್ಟು ನನ್ನ ತಮ್ಮಂದಿರ ಜೊತೆ ಕೆಲವೊಂದು ಗೇಮ್ಸ್ ಆಡೋದ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡ್ಬೇಕೇನಾಗುತ್ತೆ ಅಂತ. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ನಾಷ್ಟ ಮಾಡಿಬಿಟ್ಟು ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ ಗೈಸ್. ಇವಾಗ ಫ್ರೆಶ್ ಅಪ್ ಆಗಿ ಬಂದು ಕೂತಿದ್ದೀನಿ. ಬ್ರೇಕ್ಫಾಸ್ಟ್ ಆಯಿತು, ಟೈಮ್ ಬಂದು ಅರೌಂಡ್ 1 o'clock ಆಗಿದೆ. ಇವಾಗ ನಾಷ್ಟ ಮಾಡಿದೆ. ಸೊ ಇವಾಗ ಇದು ಸ್ವಲ್ಪ ಪೇಯ್ನ್ ಇದೆ, ಪೇಯ್ನ್ ಬಂದಾಗೆಲ್ಲ ಆಯಿಲ್ ಹಾಕಂತ ಹೇಳಿದ್ದಾರೆ. ಇವಾಗ ಆಯಿಲ್ ಹಾಕ್ಬಿಟ್ಟು ಅದಾದಮೇಲೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಗೈಸ್. ನೈಟ್ ಆಯಿಲ್ ಅಪ್ಲೈ ಮಾಡಿದಾಗಲೂ ಸ್ವಲ್ಪ ಪೇಯ್ನ್ ಕಮ್ಮಿ ಆಗಿತ್ತು, ಈಗಲೂ ಅಪ್ಲೈ ಮಾಡೋದ ಅಂತ ಹಾಕ್ಕೊತಿದ್ದೀನಿ. ಚಳಿಗೆ ಆಯಿಲೇ ಗಟ್ಟಿ ಆಗಿಬಿಟ್ಟಿದೆ ಗೈಸ್, ಆಯಿಲೇ ಬರ್ತಲ್ಲ, ಜಾಸ್ತಿ ಬಂದ್ಬಿಡ್ತು. Oh fuck. ಬ್ಯಾಲೆನ್ಸರ್ ಆಯಿಲ್ ತಲೆಗೆ ಹಾಕೊಂಡ್ಬಿಡ್ತೀನಿ ಅಷ್ಟೇ. ನಂದು ಹೇರ್ ಸ್ಟೈಲ್ ಒಂದು ಕೂರ್ತಾನೆ ಇಲ್ಲ ಗೈಸ್, ಇದು ಹಿಂಗಂದ್ರೆ ಸಾಕು ಹಿಂಗೆ ಬಂದುಬಿಡುತ್ತೆ. ಏನೇ ಮಾಡಿದ್ರೆ ಹೇರ್ ಸ್ಟೈಲ್ ಅಂತೂ ಸೆಟ್ ಆಗ್ತಾಯಿಲ್ಲ, ಅದಕ್ಕೆ ಅದನ್ನ ಬಿಟ್ಬಿಟ್ಟಿದ್ದೀನಿ, ಅದು ಹೆಂಗಿರುತ್ತೋ ಹಂಗೆ ಇರಲಿ ಅಂತ. ಇವಾಗ ಕ್ಲೀನಿಂಗ್ ಸ್ಟಾರ್ಟ್ ಮಾಡಬೇಕು. ಕ್ಲೀನಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಫೈನಲಿ ಕ್ಲೀನಿಂಗ್ ಎಲ್ಲ ಮುಗೀತು. ಇನ್ನು ಸ್ವಲ್ಪ ಹೊತ್ತು ನನ್ನ ತಮ್ಮ ಎಲ್ಲ ಬರ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಅಜ್ಜಿ ಮನೆ ಹತ್ರ. ಅಲ್ಲಿ ಹೋಗ್ಬಿಟ್ಟು ಒಂದು ಕ್ರೇಜಿಯಾಗಿರೋ ಒಂದು ಗೇಮ್ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಅವ್ರ ಜೊತೆ ಆಡೋದ ಅಂತ ನೋಡ್ಬೇಕು. ಯಾವಾಗ ಅವ್ರು ಬಂದರೆ ಹೋಗ್ಬಿಟ್ಟು ಅವ್ರ ಜೊತೆ ಆ ಗೇಮ್ ಆಡೋಣ. ಸೊ ಅಲ್ಲೋದ್ಮೇಲೆ ನಾನು ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ಈಗ ಊಟ ಮಾಡೋದಂತ ಬಂದಿದ್ದೀನಿ. ಪರೋಟ ಮತ್ತು ಆಂಧ್ರ ಸ್ಟೈಲ್ ಚಿಕನ್ ತೊಗೊಂಡಿದ್ದೀನಿ. ಇವಾಗ ಇಲ್ಲಿಂದ ಊಟ ಮಾಡ್ಕೊಂಡು ನಮ್ಮ ಅಜ್ಜಿ ಮನೆಗೆ ಹೋಗ್ಬೇಕು. ಊಟ ಮಾಡಾದ್ಮೇಲೆ ಸಿಗ್ತೀನಿ ರೀ. ಊಟ ಮಾಡ್ಕೊಂಡು ಇವಾಗ ನಮ್ಮ ಅಜ್ಜಿ ಮನೆ ಹತ್ರ ಬಂದಿದ್ದೀನಿ. ಸೊ ಇವಾಗ ಅವ್ನ ತಮ್ಮಂಗೆ ಕಾಲ್ ಮಾಡಿದೆ, ಕಾಲ್ ಪಿಕ್ ಮಾಡಿಲ್ಲ. ಅವ್ನು ಬರ್ತಾನೆ ಇಲ್ವಾ ಗೊತ್ತಿಲ್ಲ. ಅವ್ನು ಬಂದಿಲ್ಲ ಅಂದರೆ ಈಗ ಗೇಮ್ ಪ್ಲ್ಯಾನ್ ಮಾಡಿದ್ದು ಕ್ಯಾನ್ಸಲ್ ಆಗುತ್ತೆ. ನೋಡ್ಬೇಕು ಏನಾಗುತ್ತೆ ಅಂತ ವೆಯ್ಟ್ ಮಾಡೋದು ಒಂದು ಸ್ವಲ್ಪ ಹೊತ್ತು. ಗಾಯ್ಸಿ ನನ್ನ ಮಕ್ಕಳು ಬೆಳಗ್ಗೆ ಬರ್ತೀನಿ ಅಂತ ಈಗ ಬಂದವ್ರು ನೋಡಿ, ಅಣ್ಣ ತಮ್ಮ. ಅದೇ 3 ಗಂಟೆಗೆ ಹೇಳಿದ್ದೆ, 3 ಗಂಟೆಗೆ ಹೇಳಿದ್ದೆ, ಬಟ್ ಇವಾಗ ಬಂದಿರೋದು ನೋಡಿ ಅವನ ಅಣ್ಣ, ಇವನ್ ತಮ್ಮ ನೋಡಿ ಗಾಯ್ಸ್. ಇದು ನಮ್ಮ ಮೇರಿಯ ಶ್ರೀರಾಮ್ಪುರ. ಆಡ್ಸೋಣ. ನಮ್ಮ ಮೇರೆ ಅದು ಎಲ್ಲೋ ಕರ್ನಾಟಕ ಫ್ಲಾಗ್ ಯಾರು ಬಂದ ಮೇಲೂ ಇಲ್ಲ ನೋಡಿ, ಇಲ್ಲಿದೆ ನೋಡಿ ನಮ್ಮನೆ ಮೇಲೆ. ಗಾಯ್ಸ್ ನೆಕ್ಸ್ಟ್ ಹಂಗೆ ಟ್ಯೂನ್ ಮಾಡಿ ಪಟಾಡ್ಸಿ ಕರ್ನಾಟಕ ಆಡ್ತಾ ಇದೆ ನೋಡಿ ಫ್ಲಾಗು. ಇಲ್ಲ ಸೆಟ್ ಮಾಡ್ತಿದ್ದಾರೆ ಹುಡುಗರು ನೋಡಿ. ತಮ್ಮ ಚಿಕ್ಕ ತಮ್ಮ ಬಂದ. ನಾವು ಇವತ್ತೊಂದು ಗೇಮ್ ಆಡ್ತಾಯಿದ್ದೀವಿ. ಹೆಲ್ಮೆಟ್ ಹಾಕೊಂಡು ಮಾಮೂಲಿ ಹಿಂದೆಯಿಂದ ಫೈನ್ ಮಾಡ್ತಾರಲ್ಲ ಮುಂದೆ ಕೂತಿರೋರು, ಆ ಗೇಮ್ ಆಡ್ತಾಯಿದ್ದೀವಿ. ಸೊ ನಮ್ಮ ಚಿಕ್ಕಪ್ಪ ಆಮೇಲೆ ನಮ್ಮ ಚಿಕ್ಕಮ್ಮ ಬರ್ತಾಯಿದ್ದಾರೆ, ಆಮೇಲೆ ನನ್ನ ತಮ್ಮ, ಆಮೇಲೆ ಇವರಿಬ್ಬರು, ಇಷ್ಟು ಜನ ಆಡ್ತಾಯಿದ್ವಿ. ಬಟ್ ಇದರಲ್ಲಿ ಏನು ಟ್ವಿಸ್ಟ್ ಅಂದರೆ ನಾನು ಹೆಲ್ಮೆಟ್ ಹಾಕೊಳಕ್ಕಾಗಲ್ಲ, ಯಾಕಂದರೆ ಕಿವಿ ನೋವಿದೆ. ಇನ್ನು ಮಿಕ್ದವರೆಲ್ಲ ಹಾಕ್ಕೊಂಡು ಆಡ್ತಾರೆ.
ಸೊ ಕ್ಲಿಪ್ಸ್ ಹಾಕದ ಇರಿ ಫಸ್ಟು ಗೈಸ್ ಕ್ಲಿಪ್ಸ್ ಹಾಕ್ತಾ ಇದಾರೆ. ಏಯ್ ಫಸ್ಟ್ ಬಾರ ಇಲ್ಲಿ ನಾನಿಲ್ಲ. ನೀನು ಔಟು ನಿಂತರ ಆಗ್ತದೆ. ಹಾಂ ಸೊ ಇಬ್ಬರು ಯಾರು ಒಂದೇ ಥರ ಹಾಕ್ತಾರೋ ಇಬ್ಬರು ಔಟು. ಔಟ್ ಅಲ್ಲ ಅವ್ರು ವಿನ್. ಅದೇ ಅವ್ರು ಆಚೆ. ಹ್ಞೂ ಸಿಂಗಲ್ ಹಾಕೋರು ವಿನ್. 1 2 3 4 ನಾನು ಹಾಕು ಸೇಫು. ಇವರಿಬ್ರು ಅಣ್ಣ ತಮ್ಮ ಹೋದ್ರು. ಇವಾಗ ಇವ್ರು 3 ಜನ ಗೈಸ್, ಇವ್ರು 3 ಜನದಲ್ಲೇ. ಯಾರೇನೋ ಒಬ್ರು. ಹಾಂ ಇದ್ರಲ್ಲಿ ಒಬ್ರು ಹಾಕಿ ಇವ್ರು ಹೋದ್ರು. ಇವರಿಬ್ರು ಹಾಂ ಇದ್ರಲ್ಲಿ ನಂತರ ಹಾಕೋರು ಔಟು. ಓ ನೀನೇ ಔಟ್ ಇವಾಗ. ಔಟು. ಸೊ ಇವಾಗ ನನ್ನ ತಮ್ಮ ಹೆಲ್ಮೆಟ್ ಹಾಕೊಂತವನೆ. ಹಾಂ ಸ್ಟಾರ್ಟಾ? ಹಾಂ ಯಾರೋ ನಮ್ಮಪ್ಪ. ಇಲ್ಲ ಒಂದು ನಿಮಿಷ ರೀ, ಯಾರೇ ಹೊಡೆದ್ರು ನಗಕ್ಕೆ ಹೋಗ್ಬೇಡಿ, ಯಾವಾಗ ಗೊತ್ತಾಗುತ್ತೆ ಅವನಿಗೆ ಆಯ್ತಾ. ನಾರ್ಮಲ್ ನಿಂತ್ಕೊಳ್ಳಿ, ಎಲ್ಲರೂ ಯಾವಾಗ ಬೇಕಂದ್ರೆ ಅವಾಗ ಹೊಡಿಬೋದು, ನಿಂತ್ಕೊಳ್ಳಿ. ಹಾಂ ಯಾರು? ಮಿಡಿ. ಅಲ್ಲ ಹಾಕು. ಹಾಂ ಅಂದ್ರೆ ಯಾರಪ್ಪ? ಧನು. ಅಲ್ಲ ಅಂಕಲ್ ನಿಂತ್ಕೊಳ್ಳಿ, ಹೊಡೆದ್ಮೇಲೆ ಹೋಗ್ಬಾರ್ದು. ಧನು ಅಲ್ಲ ಚೇತನ್. ನಾನು ಲೆಕ್ಕಕ್ಕಿಲ್ಲ ಆದರೆ. ಏಯ್ ಹೆಲ್ಮೆಟ್ ನಂತ ಅಪ್ಪ ಸವಾಸ ಬೇಡ ಇರು. ಹಾಕೊಳ್ಳೋ ಹಾಂ ನಂದು ಆಟ ಅವನೇ ಆಡ್ತಾನೆ ಅಷ್ಟೇ. ಬೋನಸ್ಸು ಅಂಕಲ್. ಕರೆಕ್ಟ್. ಧನು ಕರೆಕ್ಟ್. ಸ್ಟಾರ್ಟ್ ಮಾಡ್ರು. ನಮ್ಮಪ್ಪ. ಅಲ್ಲ ಅಬ್ಬಿ. ಯಾರು? ಚೇತನು. ಹಾಂ ಸ್ಟಾರ್ಟ್. ನೆಕ್ಸ್ಟ್ ಹೊಡೀರಿ. ಹಾಕು. ಕರೆಕ್ಟ್. ಹಿಂಗೆ ತಿರ್ಕೊಳ್ಳೋ. ಸುತ್ತಮುತ್ತ ನೋಡಿದೆ ಅಂಕಲ್ ಎಲ್ಲೆಲ್ಲಿ ನಿಂತಿದಾರಂತ. ಏನೋ ಯಾರಪ್ಪ? ಅಭಿ. ಅಲ್ಲ ರಾಂಗ್ ನಂಬರ್. ಚಿಕ್ಕಮ್ಮ. ಧನು. ಅಭಿ. ಇಲ್ಲ. ಹಾಕು. ಅಲ್ಲ ಗುಂಡ. ಅಲ್ಲ ಯಾರು? ಧನು. ಅಲ್ಲ ಧನು. ಅಲ್ಲ ಅಪ್ಪ ಯಾರ ಹೊಡಿತಾ ಇರೋದು? ಯಕ್ಷಿ. ಯಾರು ಹೊಡೆದಿದ್ದು? ಹಾಕೋಣ. ಚಿಕ್ಕಮ್ಮ ಹೊಡೆದ ತಕ್ಷಣ ಹೇಳ್ತೀನಿ ಯಾರಂತ. ಧನು. ಅಲ್ಲ ಯಾರು? ರವಿ ಅಂಕಲ್. ಅಲ್ಲ ರವಿ. ಅಲ್ಲ ಧನು. ಅಲ್ಲ ಅಭಿ. ಕರೆಕ್ಟ್. ಧನು ಹಾಕು. ಏಯ್ ಇವನ್ಗೆ ನೋಡ್ತಾವನಿ ಇಲ್ಲಿ. ಕರೆಕ್ಟು. ಹಾಕೋಣ. ರವಿ ಅಂಕಲ್. ಧನು. ಅಭಿ. ರವಿ ಅಂಕಲ್. ಅಭಿ. ಧನು. ಯಾರೋ ಹೇಳೋ. ಅಭಿ. ನಿನ್ ಮುಂದೆ ಹೋಗಿ ಹಿಂಗಂದ್ರೆ ಹೌದಾ? ಓ ಸ್ಟಾರ್ಟಾ? ಹಾಂ. ಯಾರು? ಹಾಕು. ಅಲ್ಲ ಚಿಕ್ಕಮ್ಮ. ಅಲ್ಲ ಇಷ್ಟು ಮೆತ್ತಗೆ ಹೊಡೆದ್ರೆ. ಹಾಂ ಯಾರು? ಧನು. ಅಭಿ. ಯಾರು? ರವಿ ಅಂಕಲ್. ಯಾರು? ಹೇಳ್ಸ್ಕೊಂಬ ಹೊಡೆದಿದ್ದು ಯಾರಂತ? ಯಾರು? ಧನು. ಅಲ್ಲ ಅಭಿ. ಪಾಪ ಎಲ್ಲ ಟೈಮ್ ಪಕ್ಕದ ಥರ ಸಿಗಾಕೊಂತವನೆ. ಅಯ್ಯಪ್ಪ. ಬಾ ಚಿಕ್ಕಮ್ಮ. ಲಾಸ್ಟ್ ಇವಾಗ. ಏಯ್ ಧನು ಅಂಕಲ್ ಹಾಕು. ಗುಂಡ. ಅಲ್ಲ
ಇವಾಗ ಸ್ಟಾರ್ಟ್ ಬಾಚಮ್ಮ. ಹೇಳು ಬಾಚ್ಕಮ್ಮ. ಧನು. ಅಲ್ಲ ಇರಿ ಇರಿ, ಎಲ್ಲ ನಿಂತ್ಕೊಳ್ಳಿ. ನೋಡ್ಕೊತಿದ್ದೆ ಫಸ್ಟ್ ಅಲ್ಲಿ. ಇಲ್ಲ ಯಾರು? ಚೇತನ್. ನೆಕ್ಸ್ಟ್ ಹೊಡೀರೋ. ಯಾಕೋ ಎಲ್ಲ ನಿಂತಿದೆ ಸುಮ್ಮನೆ. ಧನು. ಅಲ್ಲ ರವಿ ಅಂಕಲ್. ಅಲ್ಲ ಆಕಾಶ್. ಅಲ್ಲ ಧನು. ಅಲ್ಲ ಚೇತನ್. ಅಲ್ಲ ಚಿಕ್ಕಮ್ಮ. ಅಲ್ಲ ಯಾರು ಅದು? ಚಿಕ್ಕಮ್ಮ ಸುಮ್ಮನೆ. ಚಿಕ್ಕಮ್ಮ. ಅಲ್ಲ ಧನು. ಮೆತ್ತ ಹೊಡೆದು ಪ್ರ್ಯಾಂಕ್ ಮಾಡ್ತಾ ಇದೀವ. ಚಿಕ್ಕಮ್ಮ ಬಾಯಿ ನಿಂತ್ಕೋ, ಏನಕ್ಕೆ ಹೋಗ್ತಾ ಇದೆಯಾ? ಇನ್ನ ಅವ್ನು ಕಂಡಿಡ್ದಿರಲ್ಲ. ಚೇತನ್. ಅಲ್ಲ ರವಿ ಅಂಕಲ್. ಧನು. ಚಿಕ್ಕಮ್ಮ ಕೈಯಲ್ಲಿ ಹೊಡ್ಸ್ತಾ ಇದ್ದಾರೆ ಎಲ್ಲರೂ. ಇಲ್ಲಪ್ಪ. ಆಕಾಶ್. ಕರೆಕ್ಟ್. ಗೈಸ್, ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಒಂದು ಒಳ್ಳೆ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಮಾಡ್ರಲ್ಲಿ. ಬಾಯ್. ಬಾಯ್. ಚಲಿಸುವ ಕಾಲವು ಕಲಿಸುವ ಪಾಠವ